ಮಾತು ಶುರು ಮಾಡೋಣ. ಬಂದ್ ಕೂಡ್ಲೆ ಅವ್ರ ಡೈಲಾಗ್ ಏನ್ ಗೊತ್ತಾ, ರಾಗಿಣಿ ಅವ್ರು ಬಂದಿಲ್ವಾ, ನಾನು ಇಷ್ಟು ಚೆನ್ನಾಗಿ ಬಂದಿದ್ದೆ ಅವ್ರಿಗೋಸ್ಕರ ಅಂತ. ಏನ್ ಮೇಡಮ್? ನಮ್ ಕೇಳಿಸ್ತಾ ಎಲ್ಲ ಹೇಳ್ತಾ ಇದ್ರು ನೋಡಿ. ಇಲ್ಲ, ಆಕ್ಚುಲಿ ಸತ್ಯ ಹೇಳ್ಬೇಕು ಅಂದ್ರೆ ರಾಗಿಣಿ ಮೇಡಮ್ಗೋಸ್ಕರನೇ ಬಂದೆ. ಈಗ ನೋಡ್ಕೊಂಡಾಗತ್ತೆ ಅಂತ, ಯಾಕೆಂದ್ರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಈಗ ಒಂದ್ ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸ್ ಅಲ್ಲಿ ನೋಡ್ಬೋದಲ್ಲ ಅನ್ಕೊಂಡು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಕಣ್ಣು ಗೊತ್ತಾಗ್ತದೆ. ಹೌದಾ? ಇವರು ನಂತರನೇ ನಿದ್ಗೆಟ್ಬಿಟ್ಟವ್ರೆ. ಯಾರು ನೋಡಕ್ಕೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೇಲರ್ ಲಾಂಚ್ 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದ್ ಕಡೆ ಸಂಗಮ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಅದಾದ್ಮೇಲೆ ಅವತ್ತು ನಾನು ಅನ್ಕೊಂಡೆ, ಅಯ್ಯೋ ಟ್ರೇಲರ್ ಬಿಟ್ಬಿಟ್ರೆ ನನಗೆ ಕರ್ದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಶನ್ಗೆ ಡೈರೆಕ್ಟರ್ ಮಾಡಿದೆ, ಸಾರ್ ಟ್ರೇಲರ್ ಬಿಟ್ಬಿಟ್ಟಿದ್ದೀರಿ, ನಾನು ಕರ್ದೇ ಇಲ್ಲ ಅಂತ. ಇಲ್ಲಪ್ಪ, ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀವಿ, ಎಲ್ಲರೂ ಆಮೇಲೆ ಕರಿತೀವಿ ಅಂತ ಅಂದರು. ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬ ಅದ್ಭುತವಾಗಿ ಬಂದಿದೆ. ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟು ಗಜರಾಮ. ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಹೊಸ ಕಲಾವಿದರು ಏನಾದರೂ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಅಣ್ಣ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ಅಣ್ಣ. ಅಲ್ಲ, ಈ ಥರ ಅಂದರೆ ಕೆಲವರು ಅಲ್ಲ, ಅಣ್ಣ ಬತ್ತೈತೆ, ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬತ್ತೈತೆ, ನೀವೇ ಹಿಂಗೆ ಬಂದ್ಬಿಟ್ರಿ. ಒಂದೇ ನಿಮಿಷ ಬರ್ತೀರಲ್ಲ ಆ ಕಡೆ ಇಲ್ಲ. ಆಮೇಲೆ ಹೊಸ ಕಲಾವಿದರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ ರಾಜಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಆಮೇಲೆ ಮೇಡಮು ಅಷ್ಟೇ, ಮೇಡಮ್ ನೋಡೋದೇ ಒಂದು ಖುಷಿ.